ಪಾಕಿಸ್ತಾನ ಪದೇ ಪದೇ ನ್ಯೂಕ್ಲಿಯರ್ ಇದೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ ಅಂತಿದ್ರಲ್ಲ, ಅದೇ ಜಾಗಕ್ಕೆ ಹೋಗಿ ಹೊಡೆಯೋ ಕೆಲಸವನ್ನ ಭಾರತ ಮೆಸೇಜ್ ಕೊಡುವಂತ ಕೆಲಸವನ್ನ ಮಾಡಿದೆ. ಆಕಾಶ ಕ್ಷಿಪಣಿ ದಾಳಿಗೆ ಪಾಕ್ ಕ್ಷಿಪಣಿಗಳೆಲ್ಲ ಉಡಿಸ್ ಆಗಿರೋದು, ಪಾಕ್ ಬಳಸಿದಂಥ ಟರ್ಕಿ ಚೀನಾ ನಿರ್ಮಿತ ಕ್ಷಿಪಣಿಗಳೆಲ್ಲವೂ ಕೂಡ ಪೀಸ್ ಆಗೋಗಿದೆ. ಆಕಾಶ್ ಮಿಸೈಲ್ ಡಿಸೈನರ್ ಸೈಂಟಿಸ್ಟ್ ಮಾತನಾಡಿದ್ದಾರೆ. ಇದಕ್ಕಿಂತಲೂ ಹೆಚ್ಚಾಗಿ ಒಂದು ಕವನದ ಬಗ್ಗೆ ಅವರು ಹೇಳ್ತಾರೆ. ತುಂಬಾ ಕ್ಲಿಯರ್ ಕಟ್ ಆಗಿ ಆ ಮೆಸೇಜ್ ಇದೆ, ಅದನ್ನ ಡಿಕೋಡ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ಅದನ್ನು ಕೇಳಿಸ್ಕೊಳ್ಳೋಣ. ಅದನ್ನು ಆಮೇಲೆ ಇನ್ನೊಂದ್ಸಲ. ಈಗ ಸದ್ಯಕ್ಕೆ ಆಕಾಶ ಕ್ಷಿಪಣಿ ಹೇಗೆ ಯಾವ ರೀತಿಯಾಗಿ ಪಾಕಿಸ್ತಾನದವರು ಭಾರತವನ್ನು ಕೆಣಕುವಂಥ ಪ್ರಯತ್ನ ಮಾಡಿದರು. ಸಾಕಷ್ಟು ಅಟ್ಯಾಕ್ಗಳಾಯಿತು. ಈ ಅಟ್ಯಾಕ್ಗೆ ಭಾರತ ಪ್ರತಿರೋಧನ ತೋರಿಸಿ ಭಾರತ ಕೂಡ ಅಲ್ಲಿಂದ ಬಂದಂಥ ಕ್ಷಿಪಣಿಗಳನ್ನು ಉಳಿಸಿತ್ತು. ಈಗ ಕ್ಷಿಪಣಿ ಅಂದಿದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಭಾರತದಲ್ಲಿ ಮೊದಲ ಅತ್ಯಾಧುನಿಕ ಟೆಕ್ನಾಲಜಿ ಬಳಕೆ ಆದಂಥ ಕ್ಷಿಪಣಿ ಅಂದರೆ ಆಕಾಶ ಕ್ಷಿಪಣಿಯನ್ನು ತಯಾರು ಮಾಡಿದಂಥ ವಿಜ್ಞಾನಿ ನಮ್ಮ ಜೊತೆ ಇದ್ದಾರೆ. ಪದ್ಮಶ್ರೀ ಪುರಸ್ಕೃತರು ಕೂಡ ಆಗಿರುವಂತಹ ಡಾಕ್ಟರ್ ರಾಮರಾವ್ ಅವರು. ಸರ್ ನಮಸ್ತೆ. ಸರ್, ಭಾರತ ಪಾಕಿಸ್ತಾನ ಮತ್ತು ಯುದ್ಧ ಮತ್ತು DRDO ನಿಮ್ಮ ಒಂದು ಕೊಡುಗೆ ಆಕಾಶ ಕ್ಷಿಪಣಿ, ಇದರ ಬಗ್ಗೆ ಮೊದಲ ಒಂದು ಪ್ರತಿಕ್ರಿಯೆ ಸರ್. ನಮಗೆ ನಮ್ಮ ಸರ್ಕಾರ ಡಿಫೆನ್ಸ್ ಮಿನಿಸ್ಟ್ರಿಯವರು 1983 ಒಳಗೆ ಸ್ಯಾಂಕ್ಷನ್ ಮಾಡೋದು. ಏನು 4 ಥರ ಮಿಸೈಲ್ ಮಾಡಿ, ಆ್ಯಂಟಿ ಟ್ಯಾಂಕ್ ಮಿಸೈಲು, ಸರ್ಫೇಸ್ ಟು ಏರ್ ಮೀಡಿಯಮ್ ರೇಂಜ್, ಸರ್ಫೇಸ್ ಟು ಏರ್ ಶಾರ್ಟ್ ರೇಂಜ್ ಆ್ಯಂಡ್ ಸರ್ಫೇಸ್ ಅಂತ 4 ಮಿಸೈಲ್ ಮಾಡಿ ಅಂತ ಕೊಟ್ಟರು. ನಾವು ನಾನು ತೊಗೊಂಡಿದ್ದು ಪ್ರಾಜೆಕ್ಟು ಅಂದರೆ ಡಾಕ್ಟರ್ ಕಲಾಂ ಡೈರೆಕ್ಟರ್ ಆಗಿದ್ದರು. ಆವಾಗ ನಾನು ಜೂನಿಯರ್ ಸೈಂಟಿಸ್ಟ್ ಆಗಿದ್ದೆ. ನನ್ನನ್ನು ಅವರು ಸೆಲೆಕ್ಟ್ ಮಾಡಿದ್ರು, ನೀನೇ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಪ್ಪ ಅಂದ್ಬಿಟ್ಟು. ಅವ್ರಿಗೆ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅವ್ರಿಗೆ ಗೊತ್ತು. ಅದನ್ನು ವಿಂಗ್ಸ್ ಆಫ್ ಫೈರ್ ಬರೆದಿದ್ದಾರೆ, ಯಾವ ರೀತಿ ಮಾಡಿದೆ ಚೂಸ್ ಮಾಡಿದೆ ಅಂತ. ಆವಾಗ ನಾವು ಹೇಳಿದ್ವಿ, ಒಂದು ಆರ್ಮಿ ಕೇಳಿದ್ದಾರೆ ಅವ್ರಿಗೆ ಮೀಡಿಯಮ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್. ಏರ್ಫೋರ್ಸ್ ಕೇಳಿದ್ದಾರೆ ಮೀಡಿಯಮ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್. ಮೊಬೈಲ್ ಅಂದರೆ ಅದು ಸ್ಟ್ಯಾಟಿಕ್ ಅಲ್ಲ, ವೆಹಿಕಲ್ಲು ಹೋಗ್ತಾ ಇರಬೇಕು ಮುಂದಕ್ಕೆ. ಅದು ಆಮೇಲೆ 30 ಅವಾಗ 25 ಕಿಲೋಮೀಟ್ರ್ ಒಂದಿದ್ದು, ಆಮೇಲೆ 35 ಮಾಡಿದ್ವಿ. 35 ಕಿಲೋಮೀಟ್ರ್ ದೂರ ಇರೋವಂಥ ಏರ್ಕ್ರಾಫ್ಟ್ನ ಅದನ್ನು ರೆಕಗ್ನೈಸ್ ಮಾಡಿ ಅದನ್ನು ಇದು ಮಾಡಬೇಕೇನೋ ಫುಲ್ಲು ಅದನ್ನು ನಾಶ ಮಾಡಬೇಕು. ಆ ಥರ ಒಂದು ಮಿಸೈಲ್ ಮಾಡಿ ಅಂತ ನಮಗೆ ಕೊಟ್ಟರು. ಆವಾಗ ನಾನು 1994 ಅದರ ಕೆಲಸ ಪ್ರಾರಂಭ ಮಾಡಿದೆ. ಒಂದು ಟೀಮ್ ಮಾಡಿಕೊಂಡು 15-20 ಜನ, ಆಮೇಲೆ ಅದು ಆಲ್ಮೋಸ್ಟ್ 60-70 ಜನ ಆಗಿದ್ರು ಟೀಮು ಮಾಡಿಕೊಂಡು ನೀವು ತಯಾರು ಮಾಡಿ ಅಂತ ನಮಗೆ ಕೊಟ್ಟರು. ನಾವು ಆವಾಗ ಅಫ್ಕೋರ್ಸು ನಾವು ಚಿಕ್ಕ ಹುಡುಗ, ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಸ್ವಲ್ಪ ಭಯ ಮತ್ತು ಏನಂದರೆ ಮಾಡ್ತೀನೋ ಮಾಡಲ್ವೋ ಅಂದ್ಬಿಟ್ಟು. ಆದರೆ ಕಲಾಂ ಹೇಳಿದ್ರು, ನೋಡೋ ಯೋಚನೆ ಮಾಡಿಬಿಡ, ಐ ಆಮ್ ವಿತ್ ಯು, ದಿಸ್ ಬಿಕಾಸ್ ಎ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್, ವಿ ಆರ್ ಗಿವನ್ 15 years ಟೈಮ್, ಯು ಗಾಟ್ 15 years ಟು ಡೆಲಿವರ್, ವಿ ಕ್ಯಾನ್, ಕಂಟ್ರಿ ವಿಲ್ ವೆಯ್ಟ್, ಬಟ್ ಯು ಸಿ ದಟ್ ಇಟ್ ಈಸ್ ಕಂಪ್ಲೀಟ್ಲಿ ಡೆವಲಪ್ ಮಾಡಿ ಡೆಲಿವರಿ ಮಾಡು, ನಿಂಗೆ ಏನು ಸಪೋರ್ಟ್ ಬೇಕೋ ನಾನು ಕೊಡಿಸ್ತೀನಿ ಅಂತ ಅವರು ತುಂಬ ನನಗೆ ಮೆಂಟ್ರಿಂಗು, ನನಗೆ ಗೈಡ್ ಮಾಡಿದ್ದು, ರೋಲ್ ಮಾಡಲು ಡಾಕ್ಟರ್ ಅಬ್ದುಲ್ ಕಲಾಮೇ ಮಾಡಿದ್ದು. ಸೊ ನಾನು ಚಿಕ್ಕವನಾಗಿದ್ದ ಈಸಿಯಾಗಿ ನಾನು ಹೊಂದ್ಕೊಂಡು ಅವ್ರ ಜೊತೆ ಹೋದೆ. ಅವರು ಎಲ್ಲ ಹೇಳಿಕೊಟ್ರು, ಯಾವ ರೀತಿ ಯಾವ್ಯಾವ ಸ್ಟೇಜಲ್ಲಿ ಯಾವ ರೀತಿ ಮಾಡ್ಕೊಂಡು ಹೋದರೆ ಅದು ಮುಂದಕ್ಕೆ ಸಕ್ಸಸ್ ಆಗುತ್ತೆ ಅಂದ್ಬಿಟ್ಟು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಫಾರ್ SLV ಆಗಿದ್ದರು ISROಲ್ಲಿ. ಅವರು ಪ್ರಾಜೆಕ್ಟ್ ಡೈರೆಕ್ಟ್ರು. ಸೊ ಪ್ರಾಜೆಕ್ಟ್ ಡೈರೆಕ್ಟ್ರ್ ಯಾವ ರೀತಿ ಮಾಡಬೇಕು ಅಂತ ಅವ್ರು ಒಂಥರ ಒಂದು 10 ವರ್ಷ ಓದ್ಕೊಂಡು ಅರ್ಥ ಮಾಡ್ಕೊಂಡು ಬಂದರು. ಅದನ್ನೇ ನಮಗೆ ಹೇಳ್ಕೊಟ್ರು. ಪ್ರತಿಯೊಂದು ಏನೋ ಕಂಟ್ರೋಲ್ ಮಾಡಬೇಕು, ಏನೋ ಪ್ರೊಪಲ್ಷನ್ ಮಾಡಬೇಕು, ರೆಡಾರ್ ಮಾಡಬೇಕು ಅಂದರೆ ಫಸ್ಟು ಒಂದು ಚಿಕ್ಕ ಡಿಸೈನ್ ಮಾಡಿ, ಪ್ರಿಲಿಮಿನರಿ ಡಿಸೈನ್ ಮಾಡಿ, ಅದನ್ನು ರಿವ್ಯೂ ಮಾಡಿ, ಎಲ್ಲನ ಕರೀರಿ ಎಕ್ಸ್ಪರ್ಟ್ನ ರಿವ್ಯೂ ಮಾಡಿ, ಓಕೆ ಎಲ್ಲ ಆಗ್ತಾರೆ, ಓಕೆ ದೆನ್ ಡೀಟೇಲ್ ಡಿಸೈನ್ ಮಾಡಿ, ತಿರ್ಗಾ ರಿವ್ಯೂ ಮಾಡಿ, ತಿರ್ಗಾ ಓಕೆನಾ ಗೋಯಿ, ಆಮೇಲೆ ಫ್ಯಾಬ್ರಿಕೇಟ್ ಮಾಡಿದ ಮೇಲೆ ನೋಡಿ ಎಲ್ಲ ವರ್ಕ್ ಆಗ್ತಿದೆ, ಓಕೆ, ಆವಾಗ ಕ್ರಿಟಿಕಲ್ ರಿವ್ಯೂ ಅಂತ ಮಾಡಿ ಅದನ್ನು ಅದು ಎಲ್ಲ 3 ಮಾಡಿದ ಮೇಲೆ ಆಮೇಲೆ ನೀವು ಫೈನಲ್ ಹಾರ್ಡ್ವೇರ್ ಮಾಡಿ. ಪ್ರತಿ ಸ್ಟೇಜ್ಗೂ ರಿವ್ಯೂ ಮಾಡಿ, ರಿವ್ಯೂಗೆ ಹೊರಗಿನವ್ರನ್ನೂ ಕರೆಸಿ, ಒಳಗಿನವ್ರನ್ನೂ ಯೂಸ್ ಮಾಡಿ, ಹಾಗೆ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಮಾಡಿ. ಆವಾಗ ಏನಾಗುತ್ತೆ, ನಿಮಗೆ ಫೇಲ್ಯೂರ್ ಆಗೋದು ಕಡಿಮೆ ಆಗುತ್ತೆ. ಮಧ್ಯ ಫೇಲ್ಯೂರ್ ಆದರೆ ಕರೆಕ್ಟ್ ಮಾಡ್ಬೋದು ನೀವು. ಫಸ್ಟ್ ಸ್ಟೇಜಲ್ಲಿ ಸೆಕೆಂಡ್ ಸ್ಟೇಜಲ್ಲಿ ಚಿಕ್ಕ ಪುಟ್ಟ ಮಿಸ್ಟೇಕ್ ಆದರೆ ಕರೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಟೆಂಪ್ಲೇಟ್ನ ಅವ್ರು ಮಾಡಿಕೊಟ್ಟಿದ್ದರಿಂದ ನಮಗೆ ತುಂಬ ಅನುಕೂಲ ಆಯಿತು. ಹಾಗೆಯೇ ಅವರು ಸರ್ಕಾರನ ಕೇಳಿಕೊಂಡು ನನಗೆ ಒಂದು 200 ಜನ ಸೈಂಟಿಸ್ಟ್ಗಳು ಬೇಕು, ನನಗೆ ಫ್ರೀಡಮ್ ಕೊಡಿ,
ನಾನೇ ಹೋಗಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಅಂತ. ಆವಾಗ ಅವರೆಲ್ಲ ಏನು ಸರ್ ಹಿಂಗೆಲ್ಲ ಕೇಳ್ತೀರಿ, ನೀವು ಹೆಂಗೆ ಸೆಲೆಕ್ಟ್ ಮಾಡೋಕ್ಕತ್ತೆ, UPSC ಇದೆಯಲ್ಲ, UPSC ಅವ್ರು ಮಾಡ್ತಾರೆ, ಬಿಟ್ಬಿಡಿ. ಅದಾಗಲ್ಲ ನನಗೆ ಅದೆಲ್ಲ ಕಾಯೋಕ್ಕಾಗಲ್ಲ. UPSCಲಿ ನನಗೆ ಫ್ರೀಡಮ್ ಕೊಡಿ, ನಾನೇ ಹೋಗಿ ಕಾಲೇಜ್ ಹೋಗ್ತೀನಿ, ಹುಡುಗರನ್ನ ಇಂಟರ್ವ್ಯೂ ಮಾಡ್ತೀನಿ, ಬೆಳಗ್ಗೆ ಇಂಟರ್ವ್ಯೂ ಮಾಡ್ತೀನಿ, ಸಾಯಂಕಾಲ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತೀನಿ. ನೀವು 6 ತಿಂಗಳು ತೊಗೋತೀರಿ, ಅದೆಲ್ಲ ಆಗೋದಿಲ್ಲ ನನಗೆ. ನಾನು ಹೋಗ್ತೀನಿ, ಕಾಲೇಜ್ಗೆ ಹೋಗ್ತೀನಿ, ಹುಡುಗರೆಲ್ಲ ಬರ್ತಾರೆ, ಇಂಟರ್ವ್ಯೂ ಮಾಡ್ತೀನಿ, ನನಗೆ ಯಾರು ಇಷ್ಟ ಆಯಿತು, ಒಳ್ಳೆಯದು ಅನಿಸ್ತೋ ಅವ್ರನ್ನ 5 ಜನ 6 ಜನ 10 ಜನ ಸೆಲೆಕ್ಟ್ ಮಾಡ್ಕೋತೀವಿ. ಅಪಾಯಿಂಟ್ಮೆಂಟ್ರು ಅವತ್ತೇ ಕೊಡ್ತೀನಿ. ನಾನು 3 ತಿಂಗಳು ವೆಯ್ಟ್ ಮಾಡು 6 ತಿಂಗಳು ವೆಯ್ಟ್ ಮಾಡು ಅಂತ ಆಗಲ್ಲ ಅಂದ್ಬಿಟ್ಟು ಒಂದು 20 ಕಾಲೇಜಿಗೆ ಹೋಗಿ 200 ಜನನ ಸೆಲೆಕ್ಟ್ ಮಾಡ್ಕೊಂಡು ಬಂದರು ಅವರು. ಅದೆಲ್ಲ ಅವರೇ ನಮ್ಮ ತಳಹದಿ ಆಯ್ತು. ಇವಾಗ ಅವ್ರು 200 ಜನ ಎವ್ರಿಬಡಿ ಬಿಕಮ್ ಬಿಗ್ ಪೊಸಿಷನ್ ನಾವು. ಆ ಥರ ಅವ್ರು ಫ್ರೀಡಮ್ ತೊಗೊಂಡು ಮಾಡಿದ್ರು, ಅದರಿಂದ ಆಯಿತು ಈ ಥರ. ಆ ರೀತಿ ಅವರು ಬೇಕಾದಷ್ಟು ಈ ನಮಗೆ ಯಾವ ರೀತಿ ಒಂದು ಟೆಂಪ್ಲೇಟ್ ಕೊಟ್ಟರು, ಇದಕ್ಕೂ ಟೆಂಪ್ಲೇಟ್ ಪ್ರತಿಯೊಂದಕ್ಕೂ ಕೊಟ್ಟರು ಅವರು. ದಟ್ಸ್ ವೇ ಹೀ ಈಸ್ ಗ್ರೇಟ್ ಸರ್ವಿಸ್ ಟು ದ ನೇಷನ್ ಅವ್ರು ಮಾಡಿದ್ದು ಕಲಾಂ ಸಾಹೇಬರು. ಇನ್ನೊಂದು ಏನಪ್ಪ ಅವ್ರು ಮಾಡಿದ್ದು ಅಂದರೆ, ಇವಾಗ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಇದೆ, ಕಾಲೇಜುಗಳಿದೆ, ಯೂನಿವರ್ಸಿಟಿ ಇದೆ, ಇಂಡಸ್ಟ್ರಿಗಳಿದೆ, LNT ಆ ಥರ HAL ಇಂಡಸ್ಟ್ರಿಗಳಿದೆ. ಆಮೇಲೆ DRDO ಇದೆ, ISRO ಇದೆ, CSIR ಇದೆ. ರಿಸರ್ಚ್ ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿ 3 ಒಟ್ಟಿಗೆ ತರೋರು. ಅವ್ರಿಗೆ ಇಂಡಸ್ಟ್ರಿಗೂ ಅಕಾಡೆಮಿ ಮಧ್ಯ ವಾಲ್ ಇಲ್ಲ, ಅಕಾಡೆಮಿಗೂ ಇಂಡಸ್ಟ್ರಿ ಮಧ್ಯ ವಾಲ್ ಇಲ್ಲ. ನೋ ಬ್ಯಾರಿಯರ್, ನೋ ವಾಲ್, ಯು ಆರ್ ಆಲ್ ಟುಗೆದರ್. ವಿ ಹ್ಯಾವ್ ಎ ಕಾಮನ್ ಗೋಲ್, ವಿ ಹ್ಯಾವ್ ಟು ಮೀಟ್ ದಿ ಕಾಮನ್ ಗೋಲ್. ಆ ಒಂದು ಆ್ಯಟಿಟ್ಯೂಡನ್ನ ಅವ್ರು ನಮಗೆಲ್ಲ ಹೇಳ್ಕೊಟ್ರು. ಫ್ಯಾಂಟಾಸ್ಟಿಕ್. ಆ ಥರ ಆ್ಯಟಿಟ್ಯೂಡನ್ನ ಅರ್ಥ ಮಾಡಿಕೊಂಡು ಫಾಲೋ ಮಾಡ್ತಿರೋರು ಭಾಳ ಕಡಿಮೆ, ಈಗಲೂ ಕಡಿಮೆ. ಕಲಾಂ ಹೋದ್ಮೇಲೆ ಯಾರು ಅವರು ಮಾಡಿದ ರೀತಿಲಿ ಇನ್ನೂ ಯಾರು ಮಾಡ್ತಿಲ್ಲ. 3 ಜನನೂ ಒಟ್ಟಿಗೆ ಕರೆಸಿ ಮಾಡಿ